ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಗಡಿ ವಿವಾದ, ಅದರಲ್ಲೂ ಮೊನ್ನೆ ನವೆಂಬರ್ 1ರಂದ ಬ್ಲ್ಯಾಕ್ ಡೇ ಅಂತೇಳಿ ಮತ್ತೇನು ಹೇಳಿ ಅಂತೇಳಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ಮತ್ತು ಬೆಳಗಾವಿಯಲ್ಲಿ ತಮ್ಮ ಗದ್ದಲ ಶುರು ಮಾಡಿದರು. ಈ ಹಿನ್ನೆಲೆಯಲ್ಲೇ ಈಗಾಗಲೇ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒತ್ತಡದಿಂದಲೂ ಅಥವಾ ಮಹಾರಾಷ್ಟ್ರ ಸ್ವತಃ ಗಡಿ ವಿವಾದವನ್ನು ಇನ್ನಷ್ಟು ಬೆಳೆಸಬೇಕು ಅನ್ನೋ ಉದ್ದೇಶದಿಂದಲೂ ಒಟ್ಟಿನಲ್ಲೇ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಬರುವ 2026 ಜನವರಿ 21 ಮತ್ತೊಂದು ಡೇಟ್ ಚೆಕ್ಕದ ಅಂದ ಮತ್ತೊಮ್ಮೆ ಎನ್ಕ್ವೈರಿ ಆಗ್ಬೋದು ಅಂತೇಳಿ 2004 ಹೋಗಿದ್ರು ಇವರು. ಸುಪ್ರೀಂ ಕೋರ್ಟ್ ಮೆಟ್ಲೆ ಏರಿದ್ದಾರೆ, ಮಹಾರಾಷ್ಟ್ರದವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೆಳಗಾವಿ ನಂಬದಪ್ಪ ಅಂತ ಕೋರ್ಟ್ ಥ್ರೂ ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಾಧ್ಯವೋ ಅಸಾಧ್ಯವೋ ಕೋರ್ಟಿಗೆ ಬಿಟ್ಟಂಥ ವಿಷಯ, ಸುಪ್ರೀಂ ಕೋರ್ಟಿಗೆ ಬಿಟ್ಟಂಥ ವಿಷಯ. ಆದರೆ ನಾವು ಈ ಕೋರ್ಟ್ನಲ್ಲಿ ಇರೋದ್ರಿಂದಾಗಿ ಇದಕ್ಕೆ ಸರಿಯಾದ ವಾದವನ್ನು ಮಾಡೋದು ನಮ್ಮ ಕರ್ತವ್ಯ. ವಾದ ಮಾಡೋದಷ್ಟಲ್ಲ, ಬೆಳಗಾವಿ ನಂಬದನ್ನು ಉಳಿಸ್ಕೊಳ್ಳೋದು ಸಹಿತ ನಮ್ಮ ಜವಾಬ್ದಾರಿ. ಆ ದಿಶೆಯಲ್ಲಿ ಒಂದಿಷ್ಟಲ್ಲಿ ಕನ್ನಡ ಹೋರಾಟಗಾರರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಚಂದ್ರಗಿ ಅವರು, ವಿಶೇಷವಾಗಿ ಅವರು ಈ ಅಶೋಕ್ ಚಂದ್ರಗಿ ಅವರು ವಿಶೇಷವಾಗಿ ಈ ಒಂದು ಬೆಳಗಾವಿ ಕುರಿತ ಕಾಳಜಿ ಸದಾ ಎಚ್ಚರ ಇದ್ಕೊಂಡು ಒಂದು ಹೋರಾಟ ಮಾಡ್ತಾರೆ ನಡೆದಿದ್ದಾರೆ. ಉಳಿಸ್ಕೋಬೇಕಪ್ಪ ಬೆಳಗಾವಿ ಅಂತೇಳಿ. ಅದು ಮಹಾರಾಷ್ಟ್ರಕ್ಕೆ ಹೋಗೋದು ಬೇಡ ಅನ್ನೋಂಥ ಅವ್ರದ್ದು ಸಹಜವಾಗಿ ಕನ್ನಡಿಗರೆಲ್ಲರೂ ಬಯಸುವಂಥದ್ದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ದಿಶೆಯಲ್ಲಿ ಇನ್ನೂ ನಾವು ಕಾನೂನಾತ್ಮಕವಾಗಿ ಏನು ವಕೀಲರು ನೇಮಿಸಬೇಕು, ಯಾವುದು ತಜ್ಞರಂಥವ್ರು, ಅದು ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದ್ರಲ್ಲೇ ನಾವು ಮರಾಠಿಗರಷ್ಟು ಮುಂದುವರೆದಿಲ್ಲ, ಆ ಮಹಾರಾಷ್ಟ್ರದಷ್ಟು ಮುಂದುವರೆದಿಲ್ಲ ಅನ್ನೋದು ಒಂದು ನೋವು ನಮ್ಮೆಲ್ಲ ಕನ್ನಡ ಹೋರಾಟಗಾರರಲ್ಲಿ. ಅದಕ್ಕಾಗಿ ಅವರಿದ್ದಂಥವ್ರು ಇವತ್ತು ಕೇಳ್ಕೊಳ್ತಾ ಇದ್ದಾರೆ, ಇಲ್ಲರಿ ದಯವಿಟ್ಟು ಈ ದಿಶೆಯಲ್ಲಿ ಕಾನೂನು ತಜ್ಞರ ನೇಮಿಸ್ರಿ. ಆಲ್ರೆಡಿ ಒಬ್ಬ ವಕೀಲರಿದ್ದರು, ಅವ್ರು ಹಿಂದೆ ಹೋಗಿದ್ದಾರೆ. ಮತ್ತು ಅದರಲ್ಲೂ ಒಬ್ಬ ನ್ಯಾಯಾಧೀಶರು ಈ ಒಂದು ಕೇಸ್ನಲ್ಲಿದ್ದರು, ಅವ್ರು ಹಿಂದೆ ಸರಿದಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅವರು ಕನ್ನಡದವರಪ್ಪ ನಾವು ಅನ್ನೋ ಕಾರಣಕ್ಕೂ ಮತ್ತೆ ಅವ್ರು ಸರಿದಿದ್ದಾರೆ. ಈಗ ಮತ್ತೆ ಹೊಸ ಒಬ್ಬ ನ್ಯಾಯಾಧೀಶರು ಬರ್ತಾ ಇದ್ದಾರೆ. ಅದು ಜನವರಿ 21ಕ್ಕೆ ಇಟ್ಟಿದ್ದಾರೆ 2026. ಅಷ್ಟರೊಳಗೆ ನಾವು ತಜ್ಞ ವಕೀಲರನ್ನು ಮತ್ತು ಅದ್ರ ಬಗ್ಗೆ ಅಭ್ಯಾಸ ಮಾಡಿದವ್ರನ್ನ ಇವ್ರು ನಾವು ನೇಮಿಸಬೇಕಾಗಿದ್ದು ನಮ್ಮ ಕೆಲಸ. ಅದು ಮಾಡಬೇಕು ಸರ್ಕಾರ ಅಂತೇಳಿ. ಮತ್ತು ಈಗಾಗಲೇ ಉಸ್ತುವಾರಿ ಮಹಾರಾಷ್ಟ್ರದವ್ರು ಮಾಡ್ಕೊಂಡಿದ್ದಾರೆ, ಈಗ ನಾವು ಮಾಡಿದ್ದೀವಿ. ಎಸ್ ಕೆ ಪಾಟೀಲರು ಬುದ್ಧಿವಂತರು, ಸಾಕಷ್ಟು ಅನುಭವಸ್ಥರು, ಈ ಭಾಗದ ಬಗ್ಗೆ ಅಭ್ಯಾಸ ಮಾಡಿದವರು. ಅವರ ಬಗ್ಗೆ ಯಾರದ ಅಭಿನ್ನ ಅಭಿಪ್ರಾಯ ಇಲ್ಲ. ಆದಷ್ಟಾದ್ರೆ ಅಲ್ಲ, ಇನ್ನಷ್ಟು ವಿಶೇಷವಾಗಿ ಒಂದು ಸ್ವಲ್ಪ ನಮ್ಮ ಕರ್ನಾಟಕದ ಪರವಾಗಿ ಕನ್ನಡಿಗರು ವಕೀಲರು ವಾದ ಮಾಡಬೇಕಾಗಿದೆ. ಇರೋರು ಒಬ್ಬರೇ ಇದ್ದಾರೆ ಕನ್ನಡಿಗರು ವಕೀಲರು ವಾದ ಮಾಡೋದಕ್ಕಾಗಿ. ಇನ್ನೂ ಒಂದು 3-4 ಜನ ಬರಬೇಕು ನಮಗೆ ಅನ್ನೋದು ಅವ್ರ ಹಂಬಲ. ನಮ್ಮ ಚಂದ್ರಿಕೆ ಅವ್ರು ಹೇಳೋದ್ರಲ್ಲಿ ಅರ್ಥದ. ಯಾಕಂದ್ರೆ ಒಬ್ಬರಿಂದ ಇಬ್ಬರು ಲೇಸು. ಮೊದಲು ಬೆಳಗಾವಿ ಉಳಿಸ್ಕೋಬೇಕಾಗಿದೆ. ಬೆಳಗಾವಿ ಅನ್ನೋದು ಆಲ್ರೆಡಿ ಈಗಾಗಲೇ ಈ ಮಣ್ಣು ಹೊಡೆದಂಥ ಘಟನೆಯನ್ನು ನೆನಪಿಸ್ಕೊಂಡಾಗ MES ಅವ್ರು ಸುಮ್ಮನೆ ಕುಳಿತುಕೊಳ್ಳೋರಲ್ಲ, ಮಹಾರಾಷ್ಟ್ರ ಅದಕ್ಕೆ ಕುಮ್ಮ ಕೊಡ್ತಾ ಇರ್ತದೆ ಮೇಲಿನ ಮೇಲೆ ಅನ್ನೋಂಥದ್ದು. ಯಾಕಂದರೆ ಅವ್ರಿಗೂ ನೆಲ ಜಲದ ಬಗ್ಗೆ ನಮ್ಮದಪ್ಪ ಇದೆ ಅನ್ನುವಂಥ ಅವರಲ್ಲೂ ಅದ, ಮತ್ತು ನಮಗೂ ಅದ. ಅದನ್ನು ಇವತ್ತು ಒಂದು ಐತಿಹಾಸಿಕ ದೃಷ್ಟಿ ಇಟ್ಕೊಂಡು ಅದೇ ಕಾಲಕ್ಕೆ ಇಲ್ಲಿ ಭಾಷೆ ನಮ್ಮ ಕನ್ನಡಿಗರು ಯಾವ ರೀತಿ ಡೆವಲಪ್ ಆಗ್ತಾ ಇದ್ದಾರೆ ಮತ್ತು ನಮ್ಮ ಮತ್ತು ಮರಾಠಿಗರ ಮಧ್ಯದಲ್ಲಿ ಸಂಬಂಧಗಳ ಬಗ್ಗೆ ಒಂದು ಸುತ್ತಲಿ ಹೇಳುವಂಥ ಕೆಲಸಗಳನ್ನು ಆದಷ್ಟು ಈ ಒಂದು ಏನು MES ಯಾವಾಗಲೂ ಒಂದು ಏನೇನು ಮಾಡಿ ಅದರ ಒಟ್ಟು ಜೀವನ ತಿಳಿಬೇಕು ಕೇಸನ್ನು ಅನ್ನುವಂಥ ಏನು ಪ್ರಯತ್ನ ಮಾಡ್ತಾ ಇದ್ದ, ಅದನ್ನು ತಪ್ಪಿಸೋ ಸಲುವಾಗಿ ಒಂದು ಕಾರಣಾತ್ಮಕ ಹೋರಾಟ ಮಾಡುವಂಥದ್ದು ಜನ ಬೇಕು ಅನ್ನೋದು ಇವರ ಅಭಿಪ್ರಾಯ. ಅದು ಮತ್ತು ಅಭಿಪ್ರಾಯ ಅವ್ರದ್ದಷ್ಟೇ ಅಲ್ಲ, ಇಡೀ ಗಡಿ ನಾಡಿನ ಬಗ್ಗೆ ಒಂದು ಕಾಳಜಿ ಇದ್ದಂಥ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಒಂದು ಏನಪ್ಪ ಅಂತಂದ್ರೆ ಹೌದು ಇದು ಆಗಬೇಕಲ್ಲಪ್ಪ ನಮ್ಮದು ಅನ್ನುವಂಥ ಉಳಿಸ್ಕೋಬೇಕು ನಮ್ಮದು ಅಂತನ್ನುವಂಥ ಮಾತು. ಅದರಲ್ಲಿ ಈ ಒಂದು ಒತ್ತಾಯ ನಮ್ಮ ಚಂದ್ರಿಕೆ ಅವರಾಯ್ತು, ನಮ್ಮ ಕನ್ನಡ ಹೋರಾಟಗಾರ ಆಯ್ತು, ಬೆಳಗಾವಿಯಲ್ಲಿ ಅಥವಾ ಸುತ್ತಮುತ್ತ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಮಾಡಬೇಕಾಗಿದೆ. ಮತ್ತು ಸರ್ಕಾರವು ಇನ್ನಷ್ಟು ಮುತುವರ್ಜಿ ವಹಿಸಿ ಸಾಧ್ಯಷ್ಟು ಮಟ್ಟಿಗೆ ಬೇಗನೆ ಈ ದಿಶೆಯಲ್ಲಿ ಹೆಜ್ಜೆ ಉತ್ತಮ. ಇಲ್ಲಾಂದ್ರೆ ತೊಂದರೆ ಅನುಭವಿಸೋದು ನಾವು. ಬೆಳಗಾವಿ ಸಪೋಸ್ ಅದು ಹೋಗೋದಿಲ್ಲ ನಾವು ತಿಳ್ಕೊಂಡಿದ್ವಿ, ಮಹಾರಾಷ್ಟ್ರಕ್ಕೆ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಆಯೋಗಗಳು ನೇಮಿಸಿದ್ದದ. ಒಂದು ಮೊದಲನೇ ಆಯೋಗ ನೇಮಿಸಿದ ನಂತರ ಇಲ್ಲಪ್ಪ ನಮಗೆ ಮಹಾಜನ ವರದಿ ಬೇಕು ಅಂತಿದ್ರು, ಮಹಾಜನರವರಿಂದ ನೇಮಿಸಿದರು, ಮಹಾಜನರು ವರದಿನೂ ಕೊಟ್ಟರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದನ್ನು ಇವ್ರು ಲೈಕ್ ಮಾಡ್ತಾ ಇಲ್ಲ. ಅದು ಮತ್ತೊಂದು ವರದಿ ನೇಮಿಸ್ರಿ ಅಂತ ಶುರು ಮಾಡಿದರು. ಯಾಕಂದ್ರೆ ಅವ್ರಿಗೆ ಒಟ್ಟಾರೆ ಬೆಳಗಾವಿ ಬೇಕಾಗಿತ್ತು. ನಮ್ಮಲ್ಲೇ ಬೆಳಗಾವಿ ಮೂಲತಃ ಕರ್ನಾಟಕ ಸಂಬಂಧಿಸಿದ್ದು. ಇದಕ್ಕೆ ಅನೇಕ ಐತಿಹಾಸಿಕ ದಾಖಲೆಗಳನ್ನು ಕೊಟ್ಟಾಗಿದೆ. ಯಾಕಪ್ಪ ಅಂತಂದ್ರೆ ಸ್ವತಃ ನಮ್ಮ ಗೋಖಲೆ ಅವರು ಮರಾಠಿ ಕೇಸರಿ, ಅದು ಕೇಸರಿ ಮರಾಠಿ ಹುಲಿ ಅಂತೇಳಿ ಕರ್ಕೊಂಡವರು, ಕೇಸರಿ ಅಂತ ಕರ್ಕೊಂಡವರು.
ಯಾಕಂತಂದ್ರೆ ಆ ರೀತಿ ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಸಹಿತ ಬರ್ಕೊಂಡಂಥ ದಾಖಲೆಗಳಿದ್ದಾವೆ. ಬೆಳಗಾವಿ ಕರ್ನಾಟಕದ್ದು ಅನ್ನೋದು ನಾವು ಅಭಿವ್ಯಕ್ತಪಡಿಸಿದ್ದು ಇದ್ದಾವೆ. ಗಾಂಧೀಜಿಯವರು ಸಹಿತ ಸ್ವತಃ ಅವರು ಬೆಳಗಾವಿ ಕರ್ನಾಟಕದಂತ ಕನ್ನಡಿಗರದು ಅನ್ನೋಂಥ ಮಾತುಗಳನ್ನ ಆಡಿದ್ದು ನಾವು ನೋಡಿದ್ದೀವಿ. ಅದೆಲ್ಲ ನೆಲೆಯಲ್ಲಿ ಐತಿಹಾಸಿಕವಾಗಿ ಬೆಳಗಾವಿ ನಂಬುದನ್ನೋದಷ್ಟೇ ಅಲ್ಲ, ಇವತ್ತು ಸಾಕಷ್ಟು ಕನ್ನಡದ ಏನಪ್ಪ ಅಂದ್ರೆ ನಮ್ಮ ಕಚೇರಿಗಳಾಗಿರ್ಬೋದು, ಮುಖ್ಯವಾಗಿ ನಮ್ಮ 2ನೇ ವಿಧಾನಸೌಧ ನಮ್ಮ ಬೆಳಗಾವಿಯಲ್ಲಿ ಬಂದು ಇವತ್ತು ಸ್ಥಾಪನೆಗೊಂಡಿದ್ದದ. ಮತ್ತು ಅಲ್ಲಿ ಕನ್ನಡಿಗರ ದಿನನಿತ್ಯ ನಮ್ಮ ಮರಾಠಿಗರೊಂದಿಗೆ ಪ್ರೀತಿ ವಿಶ್ವಾಸನ ಬದುಕ್ತಾ ಇದ್ದಾರೆ. ಮತ್ತು ಇಲ್ಲಿ ಮರಾಠಿಗರ ಮೇಲೆ ಯಾವುದೇ ದೌರ್ಜನ್ಯ ನಡೀತಾ ಇಲ್ಲ ಅನ್ನೋದು ಸಹಿತ ಇಲ್ಲಿ ಗಮನಿಸಬೇಕಾಗಿದೆ. ಯಾಕಂದರೆ ಇದರ ಮೇಲಿನ ಮೇಲೆ ಮರಾಠಿಗರು ಅಥವಾ ಮಹಾರಾಷ್ಟ್ರ ಸರ್ಕಾರ ಅಲ್ಲಿಯೂ ಕೆಲವೊಂದು ರಾಜಕಾರಣಿಗಳು, ಜನಕ್ಕೂ ಏನು ಬೇಕಾಗಿಲ್ಲ ಅದು ಪ್ರಾಬ್ಲಮ್, ಅಲ್ಲಿ ರಾಜಕಾರಣಿಗಳು ಇದನ್ನು ಆದಷ್ಟು ದೊಡ್ಡದು ಮಾಡಿ ತೋರಿಸುವಂಥದ್ದು, ನಮ್ಮ ಮರಾಠಿಗರ ಮೇಲೆ ದೌರ್ಜನ್ಯ ಆಗ್ತದೆ, ಮತ್ತೊಂದು ಆಗ್ತದೆ, ಮಗದೊಂದು ಆಗ್ತದೆ ಅಂತೇಳಿ ತಮ್ಮ ಒಂದು ವಿಧಾನಸೌಧದಲ್ಲಿ ಮಾತಾಡಿ ಅದನ್ನು ಆದಷ್ಟು ಪ್ರೆಷರ್ ಮಾಡಿ ಮಾಡುವಂಥದ್ದು. ಆ ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ 2004ರಲ್ಲಿ ಹಾಕಿದರೆ ಇನ್ನೂ ಹಂಗೆ ಮುಂದೆ ಹೋಗ್ತಾ ಬಂದು ಕಳೆದ 3 ವರ್ಷದಿಂದ ನಡೆದಿರಲ್ಲ ಯಾವುದೋ ಒಂದು ಏನಪ್ಪ ಅಂದ್ರೆ ಈ ಸುಪ್ರೀಂ ಕೋರ್ಟದ ಕೆಲಸಗಳು ಅಥವಾ ಅವ್ರು ಇದನ್ನ ಇಟ್ಟಿರಲಿಲ್ಲ. ಒಂದು ಏನಪ್ಪ ಅಂತಂದ್ರೆ ಈ ವಿವಾದದ ಬಗ್ಗೆ ಚರ್ಚೆನೋ ಅಥವಾ ಅದರ ಒಂದು ಡೇಟ್ ಕೊಟ್ಟಿರಲಿಲ್ಲ. ಈ ಡೇಟ್ ಕೊಟ್ಟದ 3 ವರ್ಷದಿಂದ ಇರಲಾರ್ದ ಡೇಟ್ ಇವತ್ತು ಬಂದದ. ಆ ಡೇಟಿಗೆ ನಾವು ಹಾಜರಾಗಬೇಕಾಗ್ತದೆ. ಅದಕ್ಕೆ ಈ ಒಂದು ನ್ಯಾಯಾಲಯದಲ್ಲಿ ಇರೋದರಿಂದಾಗಿ ಇಲ್ಲಿ ವಕೀಲರ ಕೆಲಸ ಭಾಳ ಮಹತ್ವದ. ಜೊತೆಗೆ ಐತಿಹಾಸಿಕ ಪುಸ್ತಕಗಳು ಹೇಳುವಂಥ ಇತಿಹಾಸ ತಜ್ಞರು ಇನ್ನುಳಿದವರು ಬೇಕಾಗ್ತಾರೆ. ಆ ನೆಲೆಗಟ್ಟಿನಲ್ಲೇ ಒಂದಿಷ್ಟು ಬಹಳ ಆಸಕ್ತಿ ವಹಿಸ್ಕೊಂಡ ಮಾಡಿದರೆ ಭಾಳ ಉತ್ತಮ. ಆ ದಿಶೆಯಲ್ಲಿ ನಮ್ಮ ಚಂದ್ರಿಗೆ ಅವರು ಒತ್ತಾಯ ಮಾಡ್ತಾ ಇರೋದು ಭಾಳಷ್ಟು ಏನಪ್ಪ ಅಂತಂದ್ರೆ ಒಪ್ಪುವಂಥ ವಿಷಯ. ಯಾಕಂದ್ರೆ ಕನ್ನಡಿಗರಾದ ನಾವು ಕನ್ನಡದ ಈ ಬೆಳಗಾವಿಯನ್ನು ನಮ್ಮಲ್ಲಿ ಉಳಿಸ್ಕೋಬೇಕು ನಂಬುದು. ಮತ್ತು ಆಲ್ರೆಡಿ ನಮ್ಮ ಮುಖ್ಯಮಂತ್ರಿಯವರು ಹೇಳ್ಕೊಂಡಿದ್ದಾರೆ, ಇಲ್ಲ ಬೆಳಗಾವಿ ಎಂದೆಂದಿಗೂ ಕರ್ನಾಟಕದ್ದು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಇವೆಲ್ಲ ನೆಲೆಗಟ್ಟಿನಲ್ಲ ಬರೀ ಹೇಳಿದ್ರಷ್ಟೇ ಅಲ್ಲ, ಇನ್ನಷ್ಟು ಕಾರ್ಯತತ್ಪರರಾಗಲಿ ಮತ್ತು ಕನ್ನಡ ಬೆಳೆಯುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಲಿ, ಇಲ್ಲಿ ಉದ್ಯೋಗ ಸೃಷ್ಟಿಯಾಗಲಿ ಅನ್ನುವಂಥದ್ದು ನಮ್ಮದು ಒತ್ತಡ ಅನ್ನೋದ. ಮತ್ತು ಶಾಲಾ ಕಾಲೇಜುಗಳು ಇನ್ನಷ್ಟು ಹೆಚ್ಚಾಗಲಿ ಗಡಿ ಭಾಗದಲ್ಲಿ ಅನ್ನುವಂಥದ್ದು. ಶಾಲಾ ಕಾಲೇಜುಗಳ ಜೊತೆಗೆ ಉದ್ಯೋಗ ಸೃಷ್ಟಿಯಾಗುವ ಜೊತೆಗೆ ಕನ್ನಡದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮರಾಠಿಗಳು ಇವತ್ತು ನೋಡ್ಲಿಕ್ಕೆ ಇಲ್ಲ ಅಂತ ಸಾಕ್ಷಿ, ದೊಡ್ಡ ಸಾಕ್ಷಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿ 6 ಸೀಟ್ ಆರಿಸಿ ಬರ್ತಾಯಿದ್ವು, ಇವತ್ತು ಒಂದೂ ಇಲ್ಲ ಅನ್ನೋ ದೊಡ್ಡ ಸಾಕ್ಷಿ. ಇದನ್ನು ಸಹಿತ ನಾವು ದೊಡ್ಡದಾಗಿ ಅಲ್ಲಿ ಇಂಟರ್ಪ್ರೇಟ್ ಮಾಡಿದರೆ ಇಲ್ಲಿ ಜನನೂ ಅವ್ರನ್ನ ದೂರ ಸರಿದ ಸುಮ್ಮನೆ ಹೇಳ್ತಾ ಇದ್ದಾರೆ. ಜನ ಬಾರ್ಡರ್ದಲ್ಲಿ ಇರೋದರಿಂದಾಗಿ 2 ಭಾಷೆ ಮಾತಾಡ್ತಿದ್ದಾರೆ. ಮೊದಲೇನೋ ಒಂದಿಷ್ಟು ಮರಾಠಿಗರು ಹೆಚ್ಚು ಕಾಣ್ತಾ ಇದ್ರು, ಇವತ್ತು ಮರಾಠಿ ಜೊತೆಗೆ ಮರಾಠಿಗರ ಜೊತೆಗೆ ಕನ್ನಡಿಗರು ಹೆಚ್ಚು ಕೂಡಿ ಬದುಕ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ. ಇದು ಭಾಳ ಮಹತ್ವದ. ಇಲ್ಲಿ ಜನಕ್ಕೆ ನಾವು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅಂತೇನಿಲ್ಲ. ಮತ್ತು ಅವರಲ್ಲೂ ಭಾಳ ಜನ ಮಹಾರಾಷ್ಟ್ರಕ್ಕೆ ಹೋದ್ರೆ ನಾವು ಭಾಳ ಉನ್ನತ ಹೋಗ್ತೀವಿ, ಭಾಳ ನಮ್ಗೆ ಒಳ್ಳೆ ಬದುಕು ಸಿಗ್ತದೆ ಅನ್ನೋಂಥ ವಿಚಾರದಲ್ಲಿ ಅವರು ಹಿಂದೆ ಇರ್ತಾ ಇದ್ದಾರೆ. ಯಾಕಂದರೆ ಉದ್ಯೋಗ ಸಿಗ್ತಾ ಇದ್ದಾವೆ. ಒಕ್ಕಲ್ತನ ಮಾಡೋರು ಸಹಿತ ನಿಧಾನಕ್ಕೆ ಕನ್ನಡವನ್ನು ಕಲಿಯುವಂಥದ್ದು, ಮಾಡುವಂಥದ್ದು, ಬೆರೆಯುವಂಥದ್ದು ಮಾಡಾಗಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಎಲ್ಲ ಕನ್ವಿನ್ಸ್ ಆಗುವಂಗೆ ಅಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡುವಂತಹ ಅನೇಕರಿದ್ದಾರೆ. ಉದಾಹರಣೆಗೆ ಹಿರಿಯ ವಕೀಲರಾದ ಮೋಹನ್ ಕಾಲ್ತರ್ಕಿ ಅವರಿದ್ದಾರೆ, ಅಶೋಕ್ ಹಾರ್ನಳ್ಳಿ ಅವರಿದ್ದಾರೆ, ಕಪಿಲ್ ಸಿಬ್ಬಲ್ ಅವರಿದ್ದಾರೆ. ಅದೇ ಕಾಲಕ್ಕೆ ದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಅವರಿದ್ದಾರೆ. ಇವರೆಲ್ಲರ ವಾದಗಳನ್ನು ಇನ್ನೂ ಅಷ್ಟು ಅವ್ರ ಜೊತೆ ಕೂಡಿಸಿ ಪರ್ಫೆಕ್ಟಾಗಿ ನಮ್ಮದು ಕನ್ನಡದನ ಅದು ಕನ್ನಡ ನೆಲದ ಇತಿಹಾಸದಲ್ಲಿ ಇತ್ತು, ಈಗೂ ಅದ, ಮುಂದೂ ಇರ್ತದೆ ಅನ್ನೋದು ಪ್ರೂವ್ ಮಾಡುವಂಥ ಕೆಲಸ ಸರ್ಕಾರ ಈ ದಿಶೆಯಲ್ಲಿ ಒಂದಿಷ್ಟು ವರ್ಕ್ ಮಾಡಲಿ ಅನ್ನೋದು ನಮ್ಮ ಗಡಿನಾಡ ಕನ್ನಡಿಗರ ಒಕ್ಕೊರಲಿನ ಆ ದಿಶೆಯಲ್ಲೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹೆಜ್ಜೆ ಇಡ್ತದೆ ಅನ್ನೋದು ಎಲ್ಲರ ನಂಬಿಕೆ. ಮತ್ತು ಆಲ್ರೆಡಿ ಅವರು ಹೇಳಿದಾರು ಕೂಡ ಬೆಳಗಾವಿ ನಮ್ಮದಪ್ಪ ಯಾರದು ಅಲ್ಲ ಅನ್ನುವಂಥ ಮಾತನ್ನು. ಹೀಗಾಗಿ ಬೆಳಗಾವಿಯ ಈ ಒಂದು ಸುಪ್ರೀಂ ಕೋರ್ಟ್ನಲ್ಲೇ ಜನವರಿ 21 ನಡೀತಿರುವಂತಹ ಒಂದು ವಾದ ವಿವಾದದಲ್ಲೇ ನಮ್ಮ ಕನ್ನಡಿಗ ವಕೀಲರು, ಯಾಕಂದರೆ ಅಭ್ಯಾಸ ಮಾಡಿದಂಥ ವಕೀಲರು, ತಿಳ್ಕೊಂಡಂಥ ವಕೀಲರು ಇದ್ರೆ ಭಾಳ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಇದಕ್ಕೆ ಎಚ್ಚರಗೊಂಡು ನಮ್ಮನ್ನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಇರ್ತದೆ. ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.